ಯಾಕೆ ಪ್ರೆಗ್ನೆನ್ಸಿಲಿ 7 ಮಂತ್ಗೆ ಪ್ರಿಮೆಚ್ಯೂರ್ ಆಗಿ ಡೆಲಿವರಿ ಆಗುವ ಮಗು ಸರ್ವೈವ್ ಆಗುತ್ತೆ, ಅದೇ 8th ಮಂತ್ ಪ್ರಿಮೆಚ್ಯೂರ್ ಆಗಿ ಡೆಲಿವರಿ ಆಗುವಂತಹ ಮಗು ಸರ್ವೈವ್ ಆಗಲ್ಲ. ಈ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾತಾಡೋಣ. ಆಕ್ಚುಲಿ ಇದೇನು ನಾನು ಟಾಪಿಕ್ ತಗೊಂಡಿದ್ನಲ್ಲ, ಇದ್ರ ಬಗ್ಗೆ ನಂಗೆ ಐಡಿಯಾ ಇರಲಿಲ್ಲ. ಮೊನ್ನೆ ನನ್ನ ಕಸಿನ್ ಹತ್ರ ಮಾತಾಡಿದಾಗ ಶಿ ವಾಸ್ ಟೆಲಿಂಗ್ ಮೀ ಈ ತರ ಯಾಕೆ ಅಂತ. ಸೊ ಸ್ನೇಹಿತರೆ, ಈ ಒಂದು ನಂಬಿಕೆ ಏನಿದೆ ಇದು ಡೆಫಿನೆಟ್ಲಿ ಕರೆಕ್ಟ್ ಅಲ್ಲ, ಇದು ಮೂಢನಂಬಿಕೆ. ಯಾಕಂತಂದ್ರೆ ಈಗ ನೋಡಿ, 7th ಮಂತ್ ಅಲ್ಲಿ ಮಗು ಹುಟ್ಟಿದಾಗ ಇಟ್ ವಿಲ್ ಬಿ ಸ್ಟಿಲ್ ಮೋರ್ ಪ್ರಿಮೆಚ್ಯೂರ್ ಕಂಪೇರ್ಡ್ ಟು 8th ಮಂತ್. ಸೊ 8th ಮಂತ್ ಅಲ್ಲಿ ಹುಟ್ಟುವಂತ ಮಗು ಹಂಗ್ ನೋಡಕ್ ಹೋದ್ರೆ ಚೆನ್ನಾಗಿ ಮೆಚ್ಯೂರ್ ಆಗಿರುತ್ತೆ ಕಂಪೇರ್ಡ್ ಟು 7th ಮಂತ್. ಹಾಗಾಗಿ ತುಂಬಾ ದಿನ ಗರ್ಭಕೋಶದಲ್ಲಿ ಇರುವಂತಹ ಮಗು ಆಮೇಲೆ ಡೆಲಿವರಿ ಆದ್ರೆ ಸರ್ವೈವ್ ಆಗೋ ಚಾನ್ಸಸ್ ಜಾಸ್ತಿ. ಸೊ 7th ಮಂತ್ ಅಲ್ಲಿ ಹುಟ್ಟುವಂತ ಮಗು ಸರ್ವೈವಲ್ ಚಾನ್ಸಸ್ ಈಸ್ ಲೆಸ್ ಕಂಪೇರ್ಡ್ ಟು 8th ಮಂತ್ ಡೆಲಿವರ್ಡ್ ಬೇಬಿ. ಅಕಸ್ಮಾತ್ ಹಾಗೇನಾದ್ರೂ ಆಗಿದ್ರೆ ಅದು ಕಾಕತಾಳೀಯ ಅಷ್ಟೇ. ನಿಜ ಅಂತಂದ್ರೆ ತುಂಬಾ ತಿಂಗಳುಗಳು ಹೊಟ್ಟೆಲಿದ್ದು ಆಮೇಲೆ ಡೆಲಿವರಿ ಆಗುವಂತಹ ಮಗು ಸರ್ವೈವಲ್ ಚಾನ್ಸಸ್ ಜಾಸ್ತಿ ಸ್ನೇಹಿತರೆ.